ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂದರೆ, ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅದು ದೇಹಕ್ಕಾಗಿರ್ಬೋದು ಅಥವಾ ಮನಸ್ಸಿಗಾಗಿರ್ಬೋದು, ಅಥವಾ ಯಾರೋ ನಮಗೆ ಏನೋ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಇವತ್ತಿನ ಅಂದರೆ ನಾನು ಹೇಳುವಂತಹ ಇಂಥ ಒಂದು ಮಂತ್ರವನ್ನು ನಿಮ್ಮ ಶರೀರದ ರಕ್ಷಣೆಗಾಗಿ ನೀವು ಮಾಡುವಂಥದ್ದು ಅಂತ ಹೇಳಿಬಿಟ್ಟು. ಸೊ ನೋಡಿ, ಇದು ಯಾರೋ ಶತ್ರುಗಳು ನಮಗೇನೋ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ, ಅಥವಾ ಯಾರೋ ಶತ್ರುಗಳು ನಮಗೆ ಒಂದು ಮಾಂತ್ರಿಕ ಬಾಧೆಗಳನ್ನು ಮಾಡಿಸಿ ತಂದಾಗ್ತಾ ಇದ್ದಾರೆ, ಅಥವಾ ನಮ್ಮ ಮನೆಗೆ ಯಾರೋ ಒಬ್ಬರು ಬಂದು ಹೋದ ನಂತರ ನಮಗೆ ಜಗಳಗಳು ಆಗ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ನಾನು ಇವತ್ತು ಹೇಳುವಂತಹ ಪರಿಹಾರವನ್ನು ನೀವು ಅಮಾವಾಸ್ಯೆಯ ದಿನದಂದೇ ಆರಂಭ ಮಾಡಿ. ಯಾಕಂದರೆ ನಾಡಿದ್ದು 19ನೇ ತಾರೀಕು ಹಬ್ಬದ ದಿನದಲ್ಲೇ ನೀವು ಯುಗಾದಿಯ ಅಮಾವಾಸ್ಯೆಯಂದೇ ಆರಂಭ ಮಾಡಿದ್ರೆ ಖಂಡಿತವಾಗಲೂ ನಿಮಗೆ 100ಕ್ಕೆ 100 ನೀವು ಸರಿಯಾಗಿ ಮಾಡಿದ್ದಲ್ಲೇ ಆಗಿದ್ದರೆ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಈ ಮಂತ್ರ, ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಕಾಸು ಖರ್ಚಿಲ್ಲ. ಕುಲದೇವರ ಆರಾಧನೆಯನ್ನು ಮಾಡಿ, ಮನೆ ದೇವರ ಆರಾಧನೆಯನ್ನು ಮಾಡಿ, ಇಷ್ಟ ದೇವರ ಆರಾಧನೆಯನ್ನು ಮಾಡಿ ಹಬ್ಬವನ್ನು ಆಚರಿಸಿ, ಜೊತೆಗೆ ಈ ಮಂತ್ರವನ್ನು 108 ಬಾರಿ ನೀವು ಜಪ ಮಾಡೋದ್ರಿಂದ ನಿಮ್ಮ ಶರೀರದಕ್ಕೆ ಒಂದು ರಕ್ಷಣೆ ಆಗುವಂತಹ ಮಂತ್ರ ಅಂತ. ಇದನ್ನು ಆನಂತರ ಏನು ಮಾಡಬೇಕು, ನಿತ್ಯವೂ 108 ಬಾರಿ ಹೇಳ್ಕೊಂಡು ಹೋಗೋದ್ರಿಂದ ಖಂಡಿತವಾಗಲೂ ನಿಮಗೆ ಒಂದು ಮಂತ್ರವೂ ಸಿದ್ಧಿಯಾಗುತ್ತೆ. ಜೊತೆಗೆ ಯಾರೇ ನಿಮಗೆ ಏನೇ ಸಮಸ್ಯೆಗಳನ್ನು ಮಾಡಿಸ್ತಾ ಬಂದರೂ ಅಥವಾ ಕೊಟ್ಟರು ಸಮೇತ ಅದು ನಿಮಗೆ ಬಂದು ನಿಮ್ಮ ದೇಹವನ್ನಾಗಲಿ ಅಥವಾ ನಿಮ್ಮ ಮನೆಯನ್ನು ತಾಕೋದಿಲ್ಲ ಅಂತ ಹೇಳ್ತೀನಿ. ಹಾಗೆ ಯಾರೋ ನಿಮ್ಮ ಮನೆಗೆ ಏನೋ ಒಂದು ಬಾಧೆಗಳನ್ನು ಮಾಡಿ ಕಳಿಸ್ತಾ ಇದ್ದಾರೆ, ಅಥವಾ ನಮಗೆ ಯಾರೋ ಒಂದು ಸಮಸ್ಯೆಗಳನ್ನು ತಂದು ಒಡ್ತಾ ಇದ್ದಾರೆ ಅಂತ ಹೇಳಿದಂಥ ಸಂದರ್ಭದಲ್ಲೂ ಸಮೇತ ನೀವು ಇದನ್ನು ಮಾಡ್ಬೋದು. ಇದು ಯಾರ್ಯಾರು ಮಾಡ್ಬೋದು? ಗಂಡಸರು ಮಾಡ್ಬೋದು, ಮಕ್ಕಳು ಮಾಡ್ಬೋದಾ? ಮಕ್ಕಳು ಅಂತ ಹೇಳಿದಾಗ 18 ವರ್ಷದ ನಂತರ ನೀವು ಮಾಡಿ. ಯಾಕಂದರೆ ವಿದ್ಯಾಭ್ಯಾಸ ಆ ಥರ ಎಲ್ಲ ಇರುತ್ತೆ. ಇಲ್ಲ ನಾವು ಯಾರೋ ಕೊಡ್ತಾ ಇದ್ದಾರೆ ಸಮಸ್ಯೆಗಳು ಅಂತ ಹೇಳಿದಂಥ 15 ವರ್ಷದ ಮೇಲ್ಪಟ್ಟ ಮಕ್ಕಳು ಮಾಡ್ಬೋದು. ಹೆಂಗಸರು ಮುಟ್ಟಿನ ಸಂದರ್ಭದಲ್ಲಿ ಬಿಟ್ಟು ಬೇರೆ ಸಂದರ್ಭದಲ್ಲೂ ಸಮೇತ ಇದನ್ನು ನೀವು ಮಾಡೋದ್ರಿಂದ ಖಂಡಿತವಾಗಲೂ ನಿಮ್ಮ ಶರೀರಕ್ಕೆ ರಕ್ಷಣೆ ಸಿಗುತ್ತೆ. ಇದು ಶರೀರದ ರಕ್ಷಣೆಯ ಮಂತ್ರ ಅಂತ ಹೇಳ್ತೀನಿ. ಹಾಗೆಯೇ ಇಂತಹ ಒಂದು ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ. ಹಾಗೆ ಈ ಮಂತ್ರ ಬಂದು ಪರಬ್ರಹ್ಮ ಪರಮಾತ್ಮನೇ ಮಮ ಶರೀರ ರಕ್ಷಾ ಕುರು ಕುರು ಸ್ವಾಹ ಅಂತ ಹೇಳಿಬಿಟ್ಟು ನಿತ್ಯವೂ 108 ಬಾರಿ ನೀವು ಬೆಳಗ್ಗೆ ಜಪ ಮಾಡಿದರೆ ಬೆಳಗ್ಗೆ ಮಾಡಿ, ಇಲ್ಲದಿದ್ದರೆ ಸಂಜೆ ಜಪ ಮಾಡಿದ್ರೆ ಸಂಜೆ ಜಪ ಮಾಡೋದ್ರಿಂದ ಖಂಡಿತವಾಗಲೂ ನಿಮಗೆ ಸಕಲ ಬಾಧೆಯು ನಿವಾರಣೆಯಾಗಿ, ನಿಮಗೆ ಮಾಂತ್ರಿಕ ಬಾಧೆಗಳು ಏನಾದರೂ ಇತ್ತು ಅಂತಂದರೆ ಅದು ದೂರ ಆಗಲಿಕ್ಕೆ, ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ. ಪೂರ್ತಿ ಆಗುತ್ತಾ ಅಂತ ಹೇಳಿದಂಥ ಸಂದರ್ಭದಲ್ಲಿ, ಯಾಕಂದರೆ ಅದಕ್ಕೆ ಹಲವಾರು ಪ್ರೋಸೆಸ್ ಇರುತ್ತೆ. ಹಾಗಾಗಿ ಇದು ಶರೀರಕ್ಕೆ ರಕ್ಷಣಾ ಮಂತ್ರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.